ಸದಾವಕಾಲ ಸ್ಮಣ್ಯರಾದ ಬಸವಾದಿ ಪ್ರಮತರನ್ನು ಜಗತ್ತಿನ ಸಂತ ಮಹಂತ ದಾರ್ಶನಿಕರು ನೆನೆದು ಈ ನೆಲದ ಪುಣ್ಯ ಪುರುಷರಾಗಿರ್ತಕ್ಕಂಥ ಬಸವ ಸ್ವರೂಪರಾಗಿರ್ತಕ್ಕಂಥ ಅತಿನಿಯ ಶಿವೈಗಳವರನ್ನು ಋನ್ಮಂದಿರದಲ್ಲಿ ಭಕ್ತಿಯಿಂದ ನೆನೆದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳವರನ್ನು ಸ್ಮರಿಸಿ ಈ ಶತಮಾನ ಕಂಡ ಅಪರೂಪದ ಯತಿವರಣ್ಯರು ದಾರ್ಶನಿಕ ದಿಗ್ಗಜರು ನಡೆದಾಡುವ ಮಾತನಾಡುವ ದೇವರು ಯಾವುದೇ ಜಡಗದ್ದುಗೆಯಲ್ಲಿ ಮೂರ್ತಗೊಳ್ಳದನೆ ಇಡೀ ಪ್ರಪಂಚದ ಮಾನವರ ಹೃದಯ ಮಂದಿರದ ಗದ್ದೆ ಪೂಜೆಗೊಳ್ಳಲಿರುವ ವಿಜಯಪುರದ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪರಮಚೇತನವನ್ನು ನೆನೆದು ನನ್ನ ನರಜನ್ಮವನ್ನು ಅರಜನ್ಮವನ್ನಾಗಿರಿಸಿರುವಂಥ ಚಿತ್ತರಿಗೆ ಇಲಕಲ್ಲದ ಚಿಜ್ಯೋತಿ ವಿಜಯಮಾಂತ ವಿಮಲ ಚರಣಕ್ಕೆ ನತಮಸ್ತಕನಾಗಿ ಅಪ್ಪಗಳವರ ಕರುಣೆಯ ಕರಕಮಲ ಸಂಜಾತರು ಬಾಲ್ಯದಲ್ಲೇ ಅವರ ತತ್ವಗಳನ್ನು ಮೈಗೂಡಿಸಿಕೊಂಡು ಪ್ರತಿ ಉಸಿರಿನಲ್ಲೂ ಕೂಡ ಏನಪ್ಪ ಅಂದರೆ ಅಪ್ಪಗಳವರ ಸ್ಮರಣೆಯನ್ನೇ ಮಾಡುತ್ತಾ ಕೊನೆಯದಾಗಿ ಅವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ಅವರ ಕರುಣೆಗೆ ಪಾತ್ರರಾಗಿರ್ತಕ್ಕಂಥವರು ಒಂದು ತಿಂಗಳ ಪರ್ಯಂತರ ನಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಆಧ್ಯಾತ್ಮಿಕದ ಅನುಭವಾಮೃತದ ನುಡಿಯನ್ನು ಎಡೆಮಾಡಲಿರುವಂಥ ಪರಮ ಪೂಜ್ಯಪಾದರಾಗಿರ್ತಕ್ಕಂಥ ಮಾತೃದಯದ ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಂಗಳವರ ಪವಿತ್ರವಾಗಿರ್ತಕ್ಕಂಥ ಜಂಗಮಪಾದಕ್ಕೆ ಶರಣೆಂದು ಮಣೆದು ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರೇ, ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಒಂದು ಮಾತು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಒಂದು ತಿಂಗಳು ಅಪ್ಪುಗಳವರು ಇಡೀ ಜಗತ್ತಿನ ಸಂತರ, ಮಹಾತ್ಮರ, ದಾರ್ಶನಿಕರ, ಅನುಭಾವಿಗಳ ಅನುಭಾವದ ಸುದೆಯನ್ನು ಎಡೆ ಮಾಡಿದಾರಲ್ಲ, ಅವು ಮೆಲುಕಾಗ್ತಾ ಇರಬೇಕು. ನಾವು ಒಂದೊಂದು ಮಾತುಗಳು ಕೂಡ ಏನಪ್ಪ ಅಂದರೆ ನಮ್ಮ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥದ್ದು. ಯಾರು ಚಿಂತಿಗಳದಾವ, ಚಿಂತಿನೇ ಭಾಳದ. ಈಗ ಬಡತನಕ್ಕೆ ಉಂಬುವ ಚಿಂತೆ, ಉಡದಾದರೆ ಉಡುವ ಚಿಂತೆ, ಉಡದಾದರೆ ಇಡುವ ಚಿಂತೆ, ಇಡದಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆ, ಶಿವಚಿಂತೆ ಶಿವಜ್ಞಾನದವರಲ್ಲಿ ಇಪ್ಪವರನ್ನು ಕಂಡೆನೆಂದಾತನ ಮಂಬಿಗರ ಚೌಡಯ್ಯ ನಿಜ ಶರಣನಯ್ಯ. ಎಲ್ಲರಿಗೆ ಚಿಂತೆಗಳದಾವ, ತಾಪಗಳದಾವ. ಯಾಕೆ ತಾಪ, ಯಾಕೆ ಚಿಂತೆ ಅಂದ್ರೆ ನಾವು ಅಷ್ಟು ಮುಳುಗಿಬಿಟ್ಟಿವಿ. ಅಷ್ಟು ಅದರೊಳಗೆ ಮುಳುಗಿದ ಕಡೆಯಿಂದ ದುಃಖ, ತಾಪ, ಪೂಜ್ಯಪಾದರಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಗಳವರು ನಿಮಗೆ 1 ತಿಂಗಳ ಪರ್ಯಂತರ ನಿಮ್ಮ ತಾಪದ ನಿವಾರಣೆಯನ್ನು ಮಾಡ್ಯಾರ, ನಿಮ್ಮ ಅತ್ಯಂತ ದುಃಖದ ನಿವಾರಣೆಯನ್ನು ಮಾಡ್ಯಾರ. ನಿಮ್ಮೆಲ್ಲ ಅಂತರಂಗದಲ್ಲಿ ಸಮಾಧಾನದ ನೀರು, ಸಮಾಧಾನದ ನೀರು ಬಿದ್ದದ. ಸುಮ್ಮನೆ ಅಲ್ಲ. ಕಾಶ್ಮೀರ ತಾವೆಲ್ಲ ಕೇಳಿರಬೇಕು. ಕಾಶ್ಮೀರ ಅಂದ್ರೆ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಸ್ಥಳ, ಸ್ವರ್ಗ ಅಂತ ಕರೀತಾರೆ. ಭೂಲೋಕದ ಸ್ವರ್ಗ ಅಂದ್ರೆ ಕಾಶ್ಮೀರ. ಏನು ನೋಡಬೇಕು, ಬೆಳ್ಳಿ ಬೆಟ್ಟಗಳು. ಅಲ್ಲಿ ಒಂದು ಮಾಂಡವ್ಯಪುರ ಅಂತ ರಾಜ್ಯ, ರಾಜಧಾನಿ. ಅದರ ಅರಸ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲ ಚಕ್ರವರ್ತಿಯಾಗಿ ಮೆರಿಬೇಕನ್ನುವಂಥ ಚಿಂತೆ ಮಾಡಕತ್ತಿದ್ದ. ಚಿಂತೆ, ನಾನು ಚಕ್ರವರ್ತಿ ಆಗ್ಬೇಕು, ಚಕ್ರವರ್ತಿ ಆಗ್ಬೇಕು. ಯಾರಿಗಿಲ್ಲ ಹೇಳಿ ಆಸೆಗಳು?
ತೃಪ್ತಿ ಇಲ್ಲ. ಚಕ್ರಾಧಿಪತ್ಯವನ್ನೇ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಚಿಂತೆ ಮಾಡಕತ್ತಾನ. ಚಕ್ರಾಧಿಪತ್ಯ ಸ್ಥಾಪನೆ ಮಾಡಬೇಕಾದ್ರೆ ಸುಮ್ಮ ಐತೇನು? ಆ ರಾಜನನ್ನು ಸೋಲಿಸಬೇಕು, ಈ ರಾಜನನ್ನು ಸೋಲಿಸಬೇಕು, ಹೀಗೆ ಸಾವಿರಾರು ರಾಜ್ಯರನ್ನು ಸೋಲಿಸಿ ಅವರ ಎಣಗಳ ರಾಶಿಯ ಮೇಲೆ ಅರಮನೆ ಕಟ್ಟಬೇಕು ಚಕ್ರಾಧಿಪತ್ಯ ಅಂದ್ರೆ. ಇಂಥ ಕನಸನ್ನು ಕಂಡಿರ್ತಕ್ಕಂಥವ ಮಹಾದೇವ ಭೂಪಾಲ. ಶರಣರ ಒಂದು ಮಾತು ಅವನ ಜೀವನ ದಿಕ್ಕನ್ನು ಬದಲಾಯಿಸ್ತು. ಇಲ್ಲಿ ನಿಮ್ಮ ಈ ಊರು ಕಟಗೇರಿ ಒಳಗೆ, ಈ ಕಟಗೇರಿ ಹುಟ್ಟಿಂದನೇ ಬೆಳಗಿನ ಜಾವದಲ್ಲಿ ಎಷ್ಟು ಜನ ಯಾರನ್ನ ಕುಂತಿದ್ರೆ ನೀವು? ಇಲ್ಲ. 12ನೇ ಶತಮಾನದಾಗ ನಾವು ಬಯಲು ಮಂಟಪದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಶರಣೆಯರು ಕುಂತಿದ್ರಂತ ಕೇಳಿದೆವು ನಾವು. ಮತ್ತೆ ಈ ಶ್ರಾವಣ ಮಾಸದ ಪರಮ ಪವಿತ್ರವಾಗಿರ್ತಕ್ಕಂಥ ತಿಂಗಳಲ್ಲಿ 12ನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪ ಅದು ಯಾರಾದರೂ ನಿರ್ಮಾಣ ಮಾಡ್ಯಾರಂದ್ರೆ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪವರು ನಿರ್ಮಾಣ ಮಾಡ್ಯಾರ. ನಿಮ್ಮ ಕಟಗೇರಿ ಕಲ್ಯಾಣ ಆಗ್ಯದ. ಕಲ್ಯಾಣ ಅಲ್ಲೇನಿದು? ಎಷ್ಟು ಆನಂದವಾಗಿದ್ದೀರಿ. ಹಂಗೆ ಬೈಲಾಗ ಕುಂತಿದ್ರು. ಎಲ್ಲರೂ ಕುಂತಾರಲ್ಲ, ಏನಾರ ಇರಬೇಕಂತ ಮಹಾದೇವ ಭೂಪಾಲ ಬಂದ. ಮಹಾದೇವ ಭೂಪಾಲ ತಿಳ್ಕೊಂಡಿದ್ದ ನನಗೆ ಸಿಂಹಾಸನ ಹಾಕ್ತಾರಂತ ತಿಳ್ಕೊಂಡು. ಇಲ್ಲ, ನೋಡಬೇಕು. ಅಪ್ಪಗಳು ಬಂದ್ರಪ್ಪ ಅಂದ್ರೆ ದೇವೇಗೌಡ ಎಂದೂ ನೆಲದಾಗ ಕುಂತಿಲ್ಲ, ಬದಾಮಿದೊಳಗೆ ಬಂದು ಕೆಳಗೆ ಕುಂತ. ಕೂಡಾಕೆ ಬರ್ತಿರ್ಲಿಲ್ಲ. ಇಲ್ಲಪ್ಪ ಏನಾರ ಆಗ್ಲಕ್ಕೆ ನಾ ಕುಂದಿರ್ತೀನಿ ಅಂದ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಏನಪ್ಪ ಅಂದರೆ ಅಪ್ಪವರು ಇದ್ದಾಗ ಅವರು ಏನಪ್ಪ ಅಂದರೆ ತಲೆಬಾಗಿದವರು. ಜಗತ್ತಿನ ರಾಜ ಮಹಾರಾಜರು ಯಾರಿಗೆ ತಲೆಬಾಗ್ತಾರೆ ಅಂದ್ರೆ ಯಾರು ತ್ಯಾಗಿಗಳದಾರ, ಯಾರು ವೈರಾಗಿಗಳದಾರ ಅವರಿಗೆ ತಲೆಬಾಗ್ತಾರ. ತಲೆಬಾಗುವಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು ತ್ಯಾಗಿಗಳಿಗೆ ಮಾತ್ರ ಇದೆ. ಮಹಾದೇವ ಭೂಪಾಲ ಒಳಗೆ ಅಳಕ್ತಿತ್ತಲ್ಲ, ನಾ ಹೆಂಗೆ ಮ್ಯಾಲ ಕೆಳಗೆ ಕೂಡ್ಲಿ ಅಂತ. ಆ ಶರಣರನ್ನು ನೋಡಿದ ಮೇಲೆ ಅವನಿಗೆ ಅನ್ನಿಸ್ತದ ಎಲ್ಲರೂ ಕುಂತಾರ, ನಾನು ಕುಂತ ಬಿಡ್ಬೇಕಂತ ಕುಂತ. ಒಂದು ಮಾತು ಜೀವನ ದಿಕ್ಕು ಬದಲಾಯಿತು. ಚಕ್ರಾಧಿಪತ್ಯ ಸ್ಥಾಪನೆ ಮಾಡ್ಲಕ್ಕೆ ಹೊಂಟವನ ದಿಕ್ಕು. ಆನೆ, ಒಂಟೆ, ಕುದುರೆ, ಬಂಡೆ, ಭಂಡಾರವಿದ್ದಡೇನು. ಒಂದು ಮಾತು ಶರಣರು ಹೇಳಿದರು. ಏನಂದರು? ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಶಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ. ಭಾಳ ಮುಳುಗಿದಿ, ದುಃಖ ಐತಿ. ಇದೇನು ಸಿರಿವಂತಿಕೆ ಐತಲ್ಲ, ಇದು ಶಾಶ್ವತ ಅಲ್ಲ. ಎಂತೆಂಥವರೇ ಹೋಗ್ಯಾರ. ಭಾಳಷ್ಟು ಏನಪ್ಪ ಅಂದರೆ ಹಚ್ಕೊಂಡಿವಪ್ಪ ಅಂದ್ರೆ ದುಃಖ ಐತಿ. ಅರಗಿನ ಪುತ್ತಳೆಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ. ಅಗೆಯುಂಬು ಬಾವಿಯ ನಗೆಯುಂಬು, ಬಾವಿಯ ನಗೆದಾತ ಸತ್ತ. ಇದ ಕಾರಣ ನೆರೆಮೂರು ಲೋಕವೆಲ್ಲ ಬರೇ ಸೂರ್ಯ ಹೋಯಿತು ಕಾಣ ಗುಹೇಶ್ವರ. ಬರೇ ಬಾಯಿ ತೋಡಕತ್ತೀವಿ, ಶ್ರೀಮಂತಿಕೆ ಬಾಯಿ ತೋಡಕತ್ತೀವಿ, ಸುಖದ ಬಾಯಿ ತೋಡಕತ್ತೀವಿ. ಅದು ಎಲ್ಲಾರ ನಿಲ್ಕೈತೆ ಅನ್ನೋದಕ್ಕೆ, ಅದಕ್ಕೆ ಅಂತೈತೆ ಅನ್ನೋದಕ್ಕೆ ಇಲ್ಲ. ಇನ್ನೂ ಬೇಕಾ ಅಂತದ, ಇನ್ನೂ ಬೇಕಾ ಅಂತದ. ಎಲ್ಲಿವರೆಗೆ? ಕೊನೆಯವರೆಗೂ ಕೂಡ ಬೇಕಂತದ. ತೃಪ್ತಿ ಅನ್ನೋದಿಲ್ಲ. ಅದು ಬರೇ ಇಲ್ಲಿಯವ್ರದ್ದು ಅಲ್ಲ, ಅಷ್ಟೇ ಅಲ್ಲ, ಕಟಗೇರಿಯವ್ರದ್ದು ಅಷ್ಟೇ ಅಲ್ಲ. ಇಡೀ ನಾಡ, ಇಡೀ ದೇಶ, ಇಡೀ ಪ್ರಪಂಚ, ಬರೇ ಪ್ರಪಂಚ ಅಷ್ಟೇ ಅಲ್ಲ, 3 ಲೋಕಗಳಂತ ಏನು ಅದಾವಲ್ಲ ಅವ್ರದ್ದು ಗತಿ ಹಂಗೆ ಆಯ್ತಂತ. ರಾಮನೂ ಸುಖದ ನೀರನ್ನು ತೋಡಕ್ಕೆ ಹೋದ, ಸಿಗಲಿಲ್ಲ. ಏನು ದೇವತೆಗಳಂತ ಅನ್ಕೊಂಡಾರಲ್ಲ ಅವರೆಲ್ಲರೂ ಸುಖವಾಗಿಯೇ ಇರಬೇಕಂದ್ರು, ಆದರೆ ದುಃಖಗಳು ಬಂದವು. ಎಂಥ ದುಃಖಗಳು! ಇಂದ್ರನಂತ ಇಂದ್ರ ದೇವಲೋಕದಿಂದ ಕೆಳಗೆ ನಾವಾಗಿ ಬಂದ. ಯಾಕ? ವಿಷಯಾಸಕ್ತಿಗಳು. ಅಗೆಯೆಂಬು ಬಾವಿಯ ನಗೆಯೆಂಬು, ಬಾವಿಯ ನಗೆದಾತ ಸತ್ತ. ತೋಡಿ 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 ಆ ತೃಪ್ತಿಯ ಜಲ ಸಿಗಲಿಲ್ಲ. ಆ ಬಾವಿಯ ಅಗೆದಾತ ಸತ್ತ.
ಹಂಗ ಇದ ಕಾರಣ ಮೂರು ಲೋಕದ ದೇವಾನು ದೇವತೆಗಳು ಅನ್ನೋರು ಏನು ಅದಾರಲ್ಲ, ಅವರು ಕೂಡ ಏನಪ್ಪ ಅಂದರೆ ಸುಖದ ನೀರನ್ನು ತೋಡಿ ತಮ್ಮನ್ನು ತಾವೇನಪ್ಪ ಅಂದರೆ ಮುಗಿಸ್ಕೊಂಡೇ ಹೋಗ್ಯಾರ. ಶಾಶ್ವತವಾಗಿರ್ತಕ್ಕಂಥ ನೀರು ಸಿಕ್ಕಿಲ್ಲ. ಅದಕ್ಕೆ ಅದರಿಂದ ಬೆನ್ನು ಹತ್ತಿದ್ರೆ ದುಃಖನೇ ಐತಿ. ಹೆಂಗೆ ನಾವು ಜೀವನ ಮಾಡಬೇಕು? ಇದರಾಗ ಇದ್ದೀವಲ್ರಿ, ಮತ್ತು ಇದು ದುಃಖ ಐತಿರಿ, ಹೆಂಗೆ ಜೀವನ ಮಾಡ್ಬೇಕಂದ್ರೆ ಮಾಡಕ್ಕೆ ಬರ್ತದಂತ ತಿಳ್ಕೊಂಡು ಒಂದು ತಿಂಗಳ ಕಾಲ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪವ್ರು ನಮಗೆ ಕಲಿಸ್ಕೊಟ್ಟಾರ. ನೀವು ಅಲ್ಲಿದ್ದರೂ ಸುಖವಾಗಿರಕ್ಕೆ ಬರ್ತದ. ಶರಣರು ಇರಲಿಲ್ಲೇನು? ಅವ್ರಿಗೂ ಪ್ರಪಂಚ ಇತ್ತು, ಅವ್ರಿಗೂ ಸಂಸಾರ ಇತ್ತು, ಆದ್ರೆ ಅಂಟಿಕೊಳ್ಳಿರಲಿಲ್ಲ. ಅಂಟಿಕೊಳ್ಳಲಾರ್ದಂಗಿದ್ರು. ಕೆರೆಯದಲ್ಲಿ 3 ಪಕ್ಕಕ್ಕೆ ಐತೇನ್ರಿ? ಕೆರೆ ಇಲ್ಲಿ ಐತಲ್ಲ, ಏನು ಉಸುಗಿರ್ತದ ಏನು ಕೆಸರಿರ್ತದ್ರಿ? ನಿಮ್ಮ 3 ಕೆರೆಗೆ ಏನಾದ್ರು ಉಸುಕೈತೇನು? ಕೆಸರ ಇರೋದು ಕೆರೆ. ಮಳೆಗಾಲದಾಗೆಲ್ಲ ನೀರು ಬರ್ತದೆ, ಕೆಸರು ತೊಗೊಂಡು ಬರ್ತದೆ, ಅದು ರಾಡಿ ತೊಗೊಂಡು ಬರ್ತದೆ. ನೋಡ್ಬೇಕು ಒಂದು ಸ್ವಲ್ಪ. ಡಿಸೆಂಬರ್ದಾಗ ನೀರು ಕಡಿಮೆ ಹಾಕೋಂತ, ನವಂಬರ್ಲಿಂದ ಮಳೆ ಕಮ್ಮಿ ಆಯ್ತಂದ್ರೆ ನೀರು ಕಮ್ಮಿ ಹಾಕೋಂತ ಬರ್ತದೆ ಬಿಸಿಲಿಗೆ. ಮ್ಯಾಲ ನೀರು ಇರ್ತದೆ, ಒಳಗೆ ಕೆಸರ ಇರ್ತದೆ. ಅಪ್ಪಿ ತಪ್ಪಿ ಜಿಗದ್ರೆ ಆ ಕಡೆ ಸಿಗೇ ಬೀಳ್ತಾನೆ, ಮನುಷ್ಯ ಹೋಗೇ ಬಿಡ್ತಾನೆ. 2 ಎತ್ತುಗಳು ನೀರಡಿಸಿ ಬಂದು ಧಾವಿಸಿ ಓಡಿ ಬಂದವು. ತಿಳಿ ನೀರು ನಿಂತಿದ್ವು, ಮಸ್ತ್ ನೀರು ಕುಡಿಬೇಕಂತ ಅವು ಏನಪ್ಪ ಅಂದ್ರೆ ಟಣ್ ಅಂತ ಜಿಗದು. ಆದರೆ ಕೆಸರಿತ್ತು, ಕುತ್ತಿಗೆ ಮಠಕ್ಕೆ ಸೇಬಿದ್ದು ಒದ್ದಾಡಕತ್ತಿದ್ದು. ಕೆಸರೈತೆ ಅಂತ ಗೊತ್ತಿಲ್ಲ ಪಾಪ, ಅವಕ್ಕೇನು ಗೊತ್ತು. ಅದೇ ಸಮಯಕ್ಕೆ 2 ಪಕ್ಷಿಗಳು ಬಂದವು. ಆ ಕೆಸರಿನ ಮೇಲೇ ತಿಳಿ ನೀರು ನಿಂತಿತ್ತಲ್ಲ, ಆ ಪಕ್ಷಿಗಳು ಕೆಸರಿನ ಮೇಲಿರ್ತಕ್ಕಂಥ ತಿಳಿ ನೀರನ್ನು ಕುಡಿದು ಸ್ವಚ್ಛಂದವಾಗಿ ಆಕಾಶದ ಎತ್ತರಕ್ಕೆ ಹಾರುವುದವು, ಆನಂದಪಟ್ಟವು ಪಕ್ಷಿಗಳು. ಹಂಗೆ ಲೋಕದ ಮಾನವರೆಲ್ಲರೂ ಬಂದೇನಪ್ಪ ಅಂದರೆ ಈ ಪ್ರಪಂಚ ಅನ್ನುವಂಥ ಕೆಸರಾಗ ಬಿದ್ದು ಒದ್ದಾಡಕತ್ತೀವಿ. ಅದೇ ಪ್ರಪಂಚ ಅನ್ನುವಂಥ ಕೆಸರಿನಾಗನೇ ಆಧ್ಯಾತ್ಮಿಕದ ತಿಳಿ ನೀರಾದ ಅನ್ನೋದು ಮರ್ತಿದ್ದೀವಿ. ಆ ಆಧ್ಯಾತ್ಮಿಕದ ತಿಳಿ ನೀರನ್ನು ಕುಡಿದು ಸ್ವಚ್ಛಂದವಾಗಿ ಆನಂದಪಟ್ಟು ಜೀವನವನ್ನು ಸಾರ್ಥಕತೆ ಮಾಡಿಕೊಂಡವರು ಸಂತರು ಮತ್ತು ಬಸವಾದಿ ಪ್ರಮತರು, ಜಗತ್ತಿನ ಮಹಾನುಭಾವರು. ಏನು ಬದುಕಿದ್ರು ನೋಡಬೇಕು ನೀವು. ಇರಲಿಲ್ಲೇನೋ ಅವನಿಗೆ, ಅವರಿಗೂ ಕೂಡ ಎಲ್ಲ ಮನೆಯಿತ್ತು. ಅವರಿಗೂ ಕೂಡ ಏನಪ್ಪ ಅಂದರೆ ಹೆಂಡತಿ ಮಕ್ಕಳು ಎಲ್ಲನೇ ಇದ್ದರು. ಆದರೆ ಜೀವನ ಸ್ವರ್ಗ. ಏನು ಮನೆ ನೋಡಬೇಕು? ಮನೆ ನೋಡ ಬಡವರು, ಮನ ನೋಡ ಘನಮನ ಶ್ರೀಮಂತಿಕೆ. ಗುಡಿಸಲಿದ್ದರೇನಾಯಿತು? ಆದರೆ ಎಲ್ಲರನ್ನ ಪ್ರೀತಿಯಿಂದ ಕರೆಯುವ ಭಾವ ಐತಲ್ಲ, ಹೊರಗಿನ ಶ್ರೀಮಂತಿಕೆ ಶಾಶ್ವತವಲ್ಲ. ಅಂತರಂಗದ ಶ್ರೀಮಂತಿಕೆ, ಅಂತರಂಗದ ಶ್ರೀಮಂತಿಕೆಯನ್ನು ಗಳಿಸ್ಕೊಳ್ಳೋ ಸಲುವಾಗಿ ಭಾಳ ಮಂದಿ ಹೊರಗಿನ ಶ್ರೀಮಂತಿಕೆಯನ್ನು ಗಳಿಸ್ಕೊಳ್ಳೋ ಸಲುವಾಗಿ ಬಡದಾಡಕತ್ಯಾರ. ನೀವೇನಿಲ್ಲಿ ಬಂದಿರಲ್ಲ, ನೀವು 1 ತಿಂಗಳ ಪರ್ಯಂತರ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪರು ನಿಮಗೆ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟಾರ. ಅದುವೇ ಅಂತರಂಗದ ಶ್ರೀಮಂತಿಕೆಯ ಸಂಪತ್ತು. ಅದನ್ನು ಗಳಿಸ್ಕೊಂಡಿರಿ ನೀವು. ಅದು ನಮಗೆ ಸುಖವನ್ನು ಕೊಡ್ತದೆ, ಅದು ನಮಗೇನಪ್ಪ ಅಂದರೆ ಆನಂದವನ್ನು ಕೊಡ್ತದೆ. ಹಂಗೆ ಮಾದೇವ ಭೂಪಾಲ ಅವು ಏನು 2 ಮಾತುಗಳು ಕಿವಿಯಾಗಿ ಬಿದ್ದವಲ್ಲ. ಸಂಸಾರ ಅನ್ನೋದು ಗಾಳಿಗಿಟ್ಟ ದೀಪ, ಯಾವಾಗ ಆರಿ ಹೋಗ್ತದೆ ಗೊತ್ತಿಲ್ಲ. ಯಾರು ಮುಳುಗ್ಯಾರ ಅವ್ರಿಗೆ ದುಃಖ ಕೊಡ್ತದ. ಶ್ರೀಮಂತಿಕೆ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಇದನ್ನೆಚ್ಚಿ ಕೆಡಬೇಡ. ಅದನ್ನು ನೆಚ್ಚಿದೆ ಅಂದರೆ ಕೆಡ್ತಿದೆ ಅಂತ ಗೊತ್ತಾಯ್ತಲ್ಲ, ತಟ್ಟಂತ ಚಿಂತೆ ಮಾಡುವಂಥ ವ್ಯಕ್ತಿಗೂ ಕೂಡ ಚಿಂತನೆ ಶುರುವಾಯಿತು. ನೀವು ಯಾರ್ಯಾರು ಇಷ್ಟು ದಿನ ಚಿಂತೆ ಮಾಡಿರಿ, ಇವತ್ತು ನಿಮ್ಮ ಚಿಂತೆಗಳನ್ನು ಇಲ್ಲೇ ಜಾಡಿಸಿ ನೀವು ಹೊಸ ಚಿಂತನೆಯಿಂದ ಮನೆಗೆ ಹೋಗಬೇಕು. ಹೊಸ ಚಿಂತನೆಯಿಂದ ಮನೆಗೆ ಹೋಗಬೇಕು. ಮಸ್ತಾಗಿರ್ತದೆ ನಿಮ್ಮ ಮನೆ, ಅದ್ಭುತವಾದ ಜೀವನ ನಿಮ್ಮದು. ಏನು ಮಾದೇವ ಭೂಪಾಲ ಯಾವಾಗ ಬಸವಾದಿ ಪ್ರಮತರ ನುಡಿಗಳು ಕಿವಿಯಾಗ ಅದು ಜಾಡಿಸಿದ. ಏನು ಗುಡಿಸಲ ಅಲ್ಲ, ಅರಮನೆ ಚಕ್ರಾಧಿಪತ್ಯ ಹಿಂಗೆ ಸರಿಸಿಬಿಟ್ಟ. ನೀವು ಸರಿಸಿ ಬಂದಿರಲ್ಲ, ಒಂದು ಸ್ವಲ್ಪ ಹೊತ್ತು ಸರಿಸಿ ಬಂದಿರಂತಾನೆ ಮಸ್ತ್ ಕೂತಿರಿ. ಯಾರೂ ಇಲ್ಲಿ, ಯಾರು MLA ಇಲ್ಲ, ಯಾರು ಮಂತ್ರಿ ಇಲ್ಲ, ಯಾ ಗೌಡ್ ಇಲ್ಲ, ಯಾ ಕುಲಕರ್ಣಿ ಇಲ್ಲ,
ಯಾ ಡಿ ಸಿ ಇಲ್ಲ, ಯಾ ಗೌಡ್ತಿ ಇಲ್ಲ, ಯಾರೂ ಇಲ್ಲ. ನಾವೆಲ್ಲರೂ ನಾವ್ಯಾರು ಇಲ್ಲಿ ಅಪ್ಪುಗಳ ನುಡಿಗಳನ್ನು ಹಿಂಗೆ ತಂಗಾಳಿ ಒಳಗೆ ತೇಲಿ ಬರ್ತದ. ಮಸ್ತಾಗಿ ಏನಪ್ಪ ಅಂದರೆ ಮಕ್ಕಳು ಏನಪ್ಪ ಅಂದರೆ ಕಣ್ಣು ಮುಚ್ಚಿ ಹಾಲು ಕುಡಿತಾವಲ್ಲ, ಹಂಗೆ ಹಾಲು ಕುಡಿಯೋದು, ಜ್ಞಾನಾಮೃತದ ಅಮೃತವನ್ನು ಸವಿಯೋದು. ಮಹಾದೇವ್ ಭೂಪಾಲ ಹಿಂಗೆ ಸರಿಸಿದ ಏನು ಅರಮನೆಯನ್ನು. ಚಿಂತೆ ಮಾಡುವಂಥ ವ್ಯಕ್ತಿಗೆ ಚಿಂತನೆಗಳು ಸ್ಫುಟಿಲಿಕ್ಕತ್ತಿದು. ಆನೆ ಒಂಟೆ ಕುದುರೆ ಬಂಡೆ ಭಂಡಾರವಿದ್ದಡೇನು, ನಾನೊಂಬುವುದು ಪಡಿಯಕ್ಕೆ, ಕುಡಿಯುವುದೊಂದು ಹಾವಿನ ಹಾಲು, ಮಲಗುವುದರ್ಧ ಮಂಚ, ಉರುಳಿಲ್ಲದ ಸಂಸಾರದ ಸೆರೆಯ ನೆಚ್ಚಿ ಕೆಡಬೇಡ. ಇದು ಉರುಳಿಲ್ಲ. ಏನು ಒಂದು 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 ಮುಟ್ಟಿಗೆ ಅಕ್ಕಿದಿಂದ ತೃಪ್ತಿ ಆಗ್ತದೆ. ಸಾವಿರಾರು ಆಕಳಗಳದ ಮನ್ಯಾಗ, ಅರಮನೆಯೊಳಗೆ ರಾಜ. ಆದ್ರೆ ಒಂದು ಹಾವಿನ ಹಾಲು, ಅದರ ಒಂದು ಬಟ್ಟಲ ಹಾಲು ಸಾಕು, ತೃಪ್ತಿ. ಮಂಚ ಬಂಗಾರದೈತಿ, ಒಬ್ಬರೇ ಬಿದ್ದು ಒದ್ದಾಡ್ತಾರೇನು? ಇಲ್ಲ, ಅದರಾಗ ಪಾಲೈತಿ, ಆ ಮಂಚದಾಗ ಪಾಲೈತಿ. ಅದಕ್ಕೆ ಇದು ಉರುಳಿಲ್ಲದ ಸಂಸಾರ ಅಂದ ಹಿಂಗೆ ಸರಿಸಿದ ಬಂದ. ನಾವು ಹೆಂಗೆ ಮನೆ ಬಿಟ್ಟು ಬಂದೀವಲ್ಲ ಒಂದು ಕ್ಷಣ, ಹಂಗೆ ಕಾಯಂ ಅರಮನೆಯನ್ನು ಸರಿಸಿದ. ಎಲ್ಲಿ ಹೋದ್ರೆ ತಾಪ ನಿವಾರಣೆ ಆಗ್ತದ, ಎಲ್ಲಿ ಹೋದ್ರೆ ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಗ್ತದ, ಅಲ್ಲಿಗೆ ಹೋಗಬೇಕಂತ ಕಲ್ಯಾಣಕ್ಕೆ ಬಂದ. ಕಲ್ಯಾಣ ಅಂದರೆ ಸಾಮಾನ್ಯ ಕಲ್ಯಾಣ ಏನದು? ವ್ಯಷ್ಟಿಯ ಕಲ್ಯಾಣ, ಸಮಷ್ಟಿಯ ಕಲ್ಯಾಣ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಪ್ಪ ಅಂದರೆ ತಾನೇನಪ್ಪ ಅಂದರೆ ಬದಲಾಗಿದ್ದ, ಮತ್ತೊಬ್ಬರ ಬದಲಾವಣೆಗಾಗಿ ಶ್ರಮಿಸ್ತಿದ್ದ. ಇದು ಕಲ್ಯಾಣ. ಈ ಭಾರತದಲ್ಲಿ ನೀವು ಎಂತೆಂಥ ರಾಜ್ಯಗಳನ್ನು ಕಟ್ಟಬೇಕಂತ ಕನಸು ಕಂಡವರದಾರ. ಆದರೆ 12ನೇ ಶತಮಾನದಲ್ಲಿ ಏಕಕಾಲಕ್ಕನೇ ಲಕ್ಷದ ಮೇಲೆ 96,000 ಮಾಗಣಗಳು, 770 ಅಮರಗಣಗಳು, 33 ಅನುಭಾವಿ ಮಹಾಶರಣರಿದ್ದಂಥ ಏಕೈಕ ಕಲ್ಯಾಣ ಭೂಮಂಡಲದಲ್ಲಿದ್ದರೆ ಅದು ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಿತ್ತು. ಮತ್ತೊಮ್ಮೆ ಶಿವಯೋಗಿಗಳು ಈ ನೆಲದಲ್ಲಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದ್ರು. ಕಲ್ಯಾಣ ಅಂದ್ರೆ ಸುಮ್ಮನೆ ಐತೇನೋ? ಇಂಥ ಕಲ್ಯಾಣಕ್ಕೆ ಬಂದ. ನಾವೆಲ್ಲಾರ ಹೋದ್ರೆ ಇಂಥ ವ್ಯಕ್ತಿ ನಾನು, ಇಂಥ ಪೀಠಾಧಿಪತಿ ನಾನು, ಇಂಥ ರಾಜಕಾರಣಿ MLA ಅಂತ ತಿಳ್ಕೊಂಡು ನಾವೇನಪ್ಪ ಅಂದರೆ ನಮ್ಮ ಏನು ಬಿರುದು ಬಾವುಲಿಗಳನ್ನು ಹೇಳ್ಕೊತೀವಿ. ಆದರೆ ಮಹಾದೇವ ಭೂಪಾಲ ಮಹಾರಾಜ ಎಲ್ಲೂ ಹೇಳಿಲ್ಲ. ನೋಡಿದ ಕಣ್ಣು ಮುಚ್ಚಿ ಕೆಲಸ ಮಾಡಬೇಕಂದ. ಅರಮನೆಯೊಳಗಿದ್ದಂಥ ವ್ಯಕ್ತಿ ಏನು ಮಾಡಿದ? ಅಡವ್ಯಾಗ ಹೋಗಿ ಕಟ್ಟಿಗೆ ತಂದ. ಸಾಮಾನ್ಯ ಮಾತೇನಿದು? ಅಡವ್ಯಾಗ ಹೋಗಿ ಕಟ್ಟಿಗೆ ತಂದು ತಲೆ ಮ್ಯಾಲ ವರಿ ಹೊತ್ಕೊಂಡು ಊರಾಗ ಮಾರಾಟ ಮಾಡಕತ್ತಿದ. ಇವತ್ತು ನಾ ಏನಾದರೂ ಇಲ್ಲಿ ಮುಂದೆ ಪ್ರವಚನ ಮಾಡೀನಿ, ಒಂದು ತಾಸು ಬಿಟ್ಟು ತಲೆ ಮೇಲೆ ಏನಾದರೂ ಒಂದು ವರಿ ಹೊತ್ಕೊಂಡು ಹೊಂಟಿದ್ರೆ ಬಾಯಾಗ ಮಣ್ಣಾಕ್ಲಿ, ಇದಕ್ಕೇನಾಗದ ಸ್ವಾಮಿಗೆ? ಮುಂಜಾನೆ ಎಷ್ಟು ಚಂದ ಮಾತಾಡಕತ್ತೀನಿ, ತೆಲಿಗಿಲಿ ಕೆಡ್ತೇನೆ ಇದಕ್ಕೆ ಅಂತೀರಿ ನೀವು. ಮಹಾದೇವ ಭೂಪಾಲನಿಗೆ ಅಂದಿರ್ಬೋದಲ್ಲ, ಮಹಾರಾಜ ಅಂತ, ಕಾಶ್ಮೀರದ ಅರಸಂತ, ತಲೆ ಮ್ಯಾಲ ಕಟ್ಟಿಗೆ ವರಿ ಹೊತ್ಕೊಂಡು ಮಾರಾಟ ಮಾಡಕತ್ತೇನ, ತಲೆ ಕೆಟ್ಟದ ನೀವನಿಗಂದ್ರವ್ರು ಅಂತಾರಂಗೆ ಕೇಳೇ ಬಿಟ್ರವರು. ನೀವು ಕಾಶ್ಮೀರದ ಅರಸರಲ್ಲವೇ? ಎಲ್ಲೈತಿ ಅಂದವ. ನಾನು ಕಾಶ್ಮೀರದಾಗ ಬಿಟ್ಟು ಬಂದೀನಿ, ನಾನು ಅರಸ್ವತ್ತಿಗೆಯನ್ನು ಕಾಶ್ಮೀರದಾಗ ಬಿಟ್ಟು ಬಂದೀನಿ, ಸಾಮಾನ್ಯ ಮನುಷ್ಯ ನಾನು, ಮೋಳಿಗೆಯ ಮಾರಯ್ಯ ಅಂದ. ಕಟ್ಟಿಗೆ ಕಡಿದು ಮಾರೋ ಮಾರಯ್ಯ. ಅಲ್ಲೋ ಎಂಥ ಬುದ್ಧಿಗೇಡಿದಂದ್ರವ್ರು ನೀವು. ಅಲ್ಲ, ಏನು ಸುಖ ಆಯ್ತು ನಿನಗಿಲ್ಲಿ? ಅರಮನೆಯ ವೈಭವ, ಅಧಿಕಾರ, ಅಂತಸ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಆ ಶಕ್ತಿ ಎಲ್ಲವನ್ನ ಬಿಟ್ಟು ಇಲ್ಲಿ ಏನು ಸುಖ ಕಾಣಕತ್ತೀಯಪ್ಪ ನೀನು? ಮಹಾಜನಗಳೇ, ನನ್ನ ಸುಖ ಕೇಳಕತ್ತೀರ ನೀವು? ಕೇಳಿ. ನಾನು ಕಾಶ್ಮೀರದ ಅರಸನಾಗಿದ್ದಾಗ ಈ ತಲೆ ಮೇಲೆ ಬಂಗಾರದ ಕಿರೀಟ, ಚಿನ್ನದ ಕಿರೀಟ. ಇಲ್ಲೇನೈತಿ? ಕಟ್ಟಿಗೆ ವರಿ ಐತಿ. ನಾನು ಕಾಶ್ಮೀರದ ಅರಸನಾಗಿದ್ದಾಗ ಬಂಗಾರದ ತಾಟಿನೊಳಗ ಮೃಷ್ಟಾನ್ನ ಭೋಜನ. ಈ ಕಲ್ಯಾಣದ ಅಂಗಳದಲ್ಲಿ ಮಣ್ಣಿನ ಪರ್ಯಾಣ, ಏನಂತೀರಿ, ಮುಚ್ಚ ಮಣ್ಣಿಂದ ಪಾತ್ರೆದೊಳಗೆ ಅಂಬಲಿ ಕುಡಿಯಾಕತ್ತೀನಿ. ನಾನು ಕಾಶ್ಮೀರದ ರಾಜನಾಗಿದ್ದಾಗ ಬಂಗಾರದ ಪಲ್ಲಂಗ ಮೇಲೆ ಮಲಗುತ್ತಿದ್ದೆ.
ದಾಸಿಯರು ಕೈಕಾಲು ಒತ್ತಿದ್ರು, ಗಾಳಿ ಬೀಸ್ತಿದ್ರು. ನಾನು ಹೊರಗೊಂಟ್ರ ಬಹುಪರಾಕಗಳು, ಜೈ ಜೈಕಾರಗಳು. ಅದಾವುದು ಇಲ್ಲ, ಅದಾವುದು ಇಲ್ಲ. ತಲೆ ಮೇಲೆ ಕಟ್ಟಿಗೆ ವರಿ ಐತಿ, ಒಂದಿಷ್ಟು ಅಂಬಲಿ ಕುಡ್ದೀನಿ, 4 ಜನರಿಗೆ ಒಂದಿಷ್ಟು ಅವಕಾಶ ಸಿಕ್ಕದ, ಕುಡಿಸೀನಿ ಅಂತಂದ್ರೆ ಮತ್ತೆ ಇದು ಆಗ್ತದೆ. ಏನು ಉಳಿದದ್ದೇನಪ್ಪ, ಕುಡಿಸಿ ಉಳಿದದನ್ನು ನಾನು ಕುಡ್ದೀನಿ. ಕುಡಿದು ಒಂದು ಹರಕ್ಕೆ ಚಾಪಿ ಮೇಲೆ ಮಲಗಿದ್ದೀನಿ. ನಾನೇನು ಆ ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ ಮೇಲೆ ಕುಂತಿದ್ದೆ, ಬಂಗಾರದ ಪಲ್ಲಂಗ ಮೇಲೆ ಮಲಗಿದ್ದೆ. ಏನು ಬಂಗಾರದ ತಟ್ಟೆ ಒಳಗೆ ಮೃಷ್ಟಾನ್ನ ಭೋಜನ ಮಾಡಿದ್ನಲ್ಲ, ಅದಾವುದು ನನಗೆ ಸುಖ ಕೊಡಲಿಲ್ಲ. ಆದರೆ ಕಲ್ಯಾಣದ ಅಂಗಳದಲ್ಲಿ ಕಟ್ಟಿಗೆ ಕಡಿದು, ಕಟ್ಟಿಗೆ ಮಾರಾಟ ಮಾಡಿ, 4 ಜನರಿಗೆ ದಾಸೋಹ ಮಾಡಿ, ಬಸವಣ್ಣನವರ ಅನುಭವದ ಚಿಂತನೆಯನ್ನು ಕೇಳಿನಲ್ಲ, ಇದು ನನಗೆ ಆನಂದವನ್ನು ಕೊಟ್ಟದ, ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಕೊಟ್ಟದ. ಅದಕ್ಕಿಂತಲೂ 1000 ಪಟ್ಟು ನಾನು ಸಮಾಧಾನದಿಂದಿದ್ದೀನಿ. ಎಂಥ ಬದುಕರಿದು. ಕರಿಯ ನಿತ್ತಡೆ ವಲ್ಲೆ, ಶಿರಿಯ ನಿತ್ತಡೆ ವಲ್ಲೆ, ಇರಿದಪ್ಪ ರಾಜವ ನಿತ್ತಡೂ ವಲ್ಲೆ. ನಿಮ್ಮ ಶರಣರ ಸೂಳ್ನುಡಿಗಳು ಒಂದು ಅರೆಗಳಿತ್ತಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ. ಯಾರು ಶರಣರು ಏನು ಬ್ಯಾಡ ಅಂದಿದ್ರು ಅದು ಇವತ್ತು ನಮಗೆ ಬೇಕಾಗ್ಯದ ನೋಡ್ರಿ. ಅವ್ರು ಏನೇನು ಬ್ಯಾಡ ಅಂತ ಬಿಟ್ಟಾರ ಅದಕ್ಕೆ ಬೆನ್ನು ಹತ್ತಿದ್ದೀವಿ. ಅದ್ರ ಸಲುವಾಗಿನೇ ದುಃಖ ನಮಗೆ. ಶರಣರು ಯಾವುದು ಬೇಕಂದಿದ್ರಲ್ಲ ಅದನ್ನು ನಾವು ಮರ್ತು ಬಿಟ್ಟಿವಿ. ಅವ್ರು ಏನು ಬೇಕಂದಿದ್ರು, ಅನುಭವ, ಅಂತರಂಗವನ್ನು ಹಸನ ಮಾಡ್ತಕ್ಕಂಥದ್ದು ಯಾವುದು ಅನುಭವ. ಯವ್ವ ಬ್ಯಾಸಿಗೆದಾಗ ಬಿಸಿಲು ತಾಪ ಇರ್ತೈತಲ್ಲ, ಬಿಸಿಲಿನ ತಾಪಕ್ಕೆ ಭೂಮಿ ಕಾಯ್ತದಿಲ್ಲ. ಭೂಮಿ ಕಾದ ಮೇಲೆ ಏನಾಗ್ತದೆ ರೀ, ಬಿರುಕು ಬಿಡುತ್ತದೆ. ಏನಂತೀರಿ ನೀವು, ಎರೆ ಬಿಡಿಸಳದ ಅಂತೀರ, ಬಿರುಕು ಬಿಡುತ್ತದೆ ನೋಡ್ರಿ. ಭೂಮಿ ತಾಪ ಬಿರುಕು ಬಿಡುತ್ತದೆ. ಯಾವಾಗ ಮುಂಗಾರು ಮಳೆ ಧಾರಾಕಾರವಾಗಿ ಮಳೆ ಸುರಿತಂದ್ರೆ ಏನಾಗ್ತದ್ರಿ, ಎರೆಬಿಡಿ ಮುಸ್ತವ, ಭೂಮಿ ತಂಪಾಗ್ತದೆ, ಭೂಮಿಯಿಂದ ತಂಗಾಳಿ ಹೊರಗೆ ಬರ್ತದೆ. ಹಂಗೆ ಭಾಳ ದಿನದಿಂದ ನಮ್ಮ ಅಂತರಂಗ ಅನ್ನುವಂಥ ಭೂಮಿ ಏನಾಗಿದ್ದು ಕಾದದು. ನಮ್ಮ ಅಂತರಂಗ ಅನ್ನುವಂಥ ಭೂಮಿ ಬಿರುಕು ಬಿಟ್ಟಿತ್ತು. ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ವಿಷಯಾಸಕ್ತಿಗಳಿಂದ ಬಿರುಕು ಬಿಟ್ಟಿತ್ತು. ಕೋಪ ತಾಪದಿಂದ ಕಾದಿತ್ತು. ಯಾವಾಗ ಪರಮ ಪೂಜ್ಯಪಾದರಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಂಗಳವರ ಅಂತರಂಗದಲ್ಲಿ ಸಾಕ್ಷಾತ್ ಸಿದ್ದೇಶ್ವರಪ್ಪಗಳವರೇ ಒಳಕುಂತು ಏನು ಜ್ಞಾನಾಮೃತದ ಮಳೆಯನ್ನು ಸುರಿಸಿದರಲ್ಲ, ನಮ್ಮ ಅಂತರಂಗ ಅನ್ನುವಂಥ ಭೂಮಿ ತಂಪಾಗ್ಯದ. ನಮ್ಮ ಅಂತರಂಗ ಅನ್ನುವಂಥ ಭೂಮಿ ತಂಪಾಗ್ಯದ. ನಮ್ಮಲ್ಲೇನು ದ್ವೇಷ, ಈರ್ಷೆ, ತಾಪಗಳಿಂದ ಬಿರುಕ್ಬಿಟ್ಟಿತ್ತಲ್ಲ, ಅದೇನಪ್ಪ ಅಂದರೆ ಮುಚ್ಚೋಗ್ಯದ. ನಮ್ಮ ಅಂತರಂಗದಲ್ಲಿ ಕೂಡ ಏನಪ್ಪ ಅಂದರೆ ಸಮಾಧಾನದ ತಂಗಾಳಿ ಬಿಡಾಕತ್ತದ. ಸಾರ್ಥಕತೆ ಜೀವನಲ್ಲೇನು, ಸಾರ್ಥಕತೆ ಜೀವನಲ್ಲೇನು, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಾದ ಮುಕುತಿ. ಆನಂದ ಐತಿ, ಆನಂದ ಹೊರ ಹುಡುಕಾಡಕತ್ತಿದ್ದೀವಿ, ಹೊರಗೆ ಆನಂದ ಇಲ್ಲ. ಅದು ನಿಮ್ಮೊಳಗೆ ಆನಂದ ಐತೆ ಅಂತ ತಿಳ್ಕೊಂಡು ಯಾರು ತೋರಿಸಿದ್ರು ಅಂದ್ರೆ ಪರಮ ಪೂಜ್ಯ ಸಂಗಮೇಶ್ವರಪ್ಪಂಗಳವರು ತೋರಿಸಿದರು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಒಂದು ಘಟನೆಯನ್ನು ನೆನಪಿಸ್ಕೊಡ್ತೀನಿ ನಿಮಗೆ. ಒಂದು ಮಗು ಆಟ ಆಡಕತ್ತಿತ್ತು, ಸಣ್ಣ ಮಗು. ಅದಕ್ಕೇನು ತಿಳಿತದ, ಹೊಲಸೂ ಅಷ್ಟೇ, ಸ್ವಚ್ಛನೂ ಅಷ್ಟೇ. ನಿಮಗೆ ಪ್ರಶ್ನೆ ಮಾಡ್ತೀನಿ ಅವ್ವಾರೇನ, ಆ ಮಕ್ಕಳೇನದವಲ್ಲ ಹೊಲಸು ಮಾಡ್ಕೊಳ್ಳೋದ್ರಾಗ ಆನಂದ ಪಡ್ತಾವೇನು, ಸ್ವಚ್ಛ ಮಾಡ್ಕೊಳ್ಳೋದ್ರಾಗ ಆನಂದ ಪಡ್ತಾವ? ಹೊಲಸು ಮಾಡ್ಕೊತಾವ ನೋಡ್ರಿ. ನೀವು ಎಷ್ಟೇ ಸ್ವಚ್ಛ ಮಾಡಿರಿ, ಚಲೋ ಬಟ್ಟೆ ಹಾಕಿ ಮಸ್ತಾಗಿ ಏನಪ್ಪ ಅಂದರೆ ಪೌಡರ್ ಹಚ್ಚಿ ಆ ಮುಖಕ್ಕೆ ಏನಪ್ಪ ಅಂದ್ರೆ ಹಿಂಗೆಲ್ಲ ಚಂದ ಕಾಣಲಿ ಅಂತ ತಿಳ್ಕೊಂಡು ಇದು ಮಾಡಿ ಬಿಟ್ಟಿರ್ತೀರಿ. ಆ ಹುಡುಗ ಏನು ಮಾಡ್ತದೆ ಗೊತ್ತೇನ್ರಿ, ಅಂಗಳದಾಗ ನೀರು ನಿಂತು ಬಂದು ಟಣ್ ಅಂತ ಜಿಗ್ತದೆ. ಏನು ಖುಷಿ ಅದಕ್ಕೆ. ಅಬಾಬಾಬಾಬ, ನಿಮ್ಮ ಪ್ರಾಣ ಸಂಗಿದ್ರು ಬಾಯಾಗ ಮಣ್ಣು ಹಾಕಲಿ. ಇನ್ನು ಏನಪ್ಪ ಅಂದ್ರೆ ಸ್ವಚ್ಛ ಮಾಡಿ ಪಟಕ್ಕ ಕಪಾಳಕ್ಕೆ ಒಂದು 2 ಹೊಡೆದಕ್ಕೆ ಮತ್ತೆ ಕರ್ಕೊಂಡು ದರ 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 ಎಳ್ಕೊಂಡು ಬರ್ತೀರಿ. ಎಳ್ಕೊಂಡು ಬಂದೇನಪ್ಪ ಅಂದ್ರೆ ಮತ್ತೆ ಅದನ್ನು ಬಟ್ಟೆ ಬಿಚ್ಚಿ ನಿಮ್ಗೆ ಯಾಕೆ ಮಗ ಚಂದ ಕಾಣಬೇಕು, ಯಾಕಡ್ರೆ ಇದ್ರೆ ನಡೆಯಲ್ಲ. ಮಗು ಏನಪ್ಪ ಅಂದ್ರೆ ಸುಂದರ ಕಾಣಬೇಕು, ಚಂದ ಕಾಣಬೇಕು, ಸ್ವಚ್ಛ ಇರ್ಬೇಕಂತ ಮತ್ತೇನು ಮಾಡ್ತೀರಿ, ಆ ಬಟ್ಟೆ ಬಿಚ್ಚಿ ಏನಪ್ಪ ಅಂದರೆ ಮತ್ತು ಎಲ್ಲ ಹೊಲಸೆಲ್ಲ ತೊಳೆದಕ್ಕೆ ಮತ್ತೊಂದು ಬಟ್ಟೆ ಹಾಕ್ತೀರಿ. ಅದು ಮತ್ತೆ ಪುಟು 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 ಅಂತ ಓಡಿ ಅಂಗಳದಲ್ಲಿ ನಿಂತ್ಕೊಂಡು ಓಯ್ ಅಂತ ಮೈ ಮೇಲೆ ಮಣ್ಣು ಹಾಕೋತದ.
ಏನು ನೋಡ್ಬೇಕದು ಹೇಳಿದ್ರಿ ಯವ್ವ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ಯವ್ವ ಸಾಕಂತ ತಿಳ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯದ ಮಗ್ಗನ ಆಗಿರ್ತೀರಿ. ಆ ಹುಡುಗ ಆಡ್ತದೆ ಅಂಗಳದಾಗ ಮಣ್ಣಾಗನ ಆಡ್ತದೆ. ಆಡಿ 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 ಮುಗ್ನಾಗ ಆಡಿ ಸುಂಬಳು ಗೊನ್ನೆಳೆ ಬೀಳ್ತಾವೆ ಬಂಗಾರ ಬೆಳ್ಳಿ. ನೋಡ್ಬೇಕು ನೀವೆಲ್ಲ ಅದು ಆಟ ನೋಡ್ಬೇಕೆಲ್ಲ ಮಜಾ ಭಾರಿ ಇರ್ತದೆ. ಅಷ್ಟೇ ಆಗಂಗಿಲ್ಲ, ರಮರಾಡಿ ಮಾಡ್ಕೊತದ, ಒದ್ದಾಡ್ತದೆ ಅದ್ರಾಗನೇ ಒಂದು ಎರಡು ಎಲ್ಲ ಮಾಡ್ತದೆ. ನೋಡ್ರಿ ಹೊಲಸು ಮೈಯಾದಗಳನ್ನೇ ಹುಡುಗರಿಗೆ ಒಂಥರ ಸಂಕಟ ಆದಂಗೆ ಆಗ್ತದೆ. ಮತ್ತು ಸ್ವಚ್ಛ ಆಗ್ಬೇಕು ಅವಕ್ಕೂ. ಅದು ಮುಖ ಗಂಟು ಹಾಕ್ಕೊಂಡೇನಪ್ಪ ಅಂದರೆ ಒಳಗೆ ಬರಕತ್ತಿತ್ತು ಒಳಗಿದ್ದವ್ರು ಯಜಮಾನ್ರು. ಆ ಹುಡುಗನ ಅಪ್ಪ ಮಸ್ತಾಗೇನಪ್ಪ ಅಂದರೆ ಬೆಳ್ಳನ ಬಟ್ಟೆ ಹಾಕ್ಕೊಂಡು ಟ್ರಿಮ್ ಆಗಿ ಹೊರಗೆ ಹೊಂಟಿದ್ರು. ಅದು ಹುಡುಗನಪ್ಪ ಅಂದರೆ ಯಪ್ಪ 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 ಅಂತದ್ದು ಕಪಾಳ ಕೊಡ್ದಲ್ಲ ಮೂನ್ಯಾಗ ಗೊನ್ನೆ ಸುಂಬಳದ. ಎಷ್ಟು ಮೈಯೆಲ್ಲ ಹೊಲಸು ಮಾಡ್ಕೊಂಡಕ್ಕೆ ಮಗ ನನಗೆ ಅಂಗಿಗೆ ಹಚ್ಬೇಕಂತ ಮಾಡಿದೆ ನಡೆ ಕಡೆ ಯವ್ವ ಅಂತ ಮತ್ತು ಜೋರು ಮಾಡ್ತದು. ಅವ್ವ ಕೇಳಿದಳು ಅಯ್ಯಪ್ಪ ಮಗ ನಂದು ಅವಕಿನ ತಾಯಿ ಬಂದು ಹೊಡ್ದಲನ. ತಾಯಿ ಕಳ್ಳೆ ಅಂತದ್ರಿ. ಅಯ್ಯ ನನ್ನ ಕಂದ, ಅಯ್ಯ ನನ್ನ ರಾಜಕುಮಾರ, ಆಡಿ ಬಂದೇನಪ್ಪ ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮುಖವ ತೊಳೆದೇನ. ಎಂಥ ತಾಯಿ ಕರಳ್ರಿ, ಎಂಥ ತಾಯಿ ರೇಖೆ. ಈ ಪ್ರಪಂಚದಲ್ಲಿ ತಾಯಿಯನ್ನು ಹೋಲಿಕೆ ಮಾಡೋಕ್ಕನ್ನ ಯಾರೂ ಇಲ್ಲ. ಅದಕ್ಕಾಗಿ ನೀವು ಶಿವಯೋಗ ಸಿದ್ದರಾಮೇಶ್ವರ ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೇರಿತು, ತಾ ಮಾಡಿದ ಹೆಣ್ಣು ತನ್ನ ಎದೆಯ ನೇರಿತು, ತಾ ಮಾಡಿದ ಹೆಣ್ಣು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯವ್ವ ಎಲ್ಲದರಾಗ ನೀವ ಮುಂದಿದ್ರಿ, ಎಲ್ಲದರಾಗ ನೀವ ಮುಂದೆ. ಈಗ ಬಸ್ಸಿನಾಗೂ ನೀವ ಮುಂದೆ, ಎಲ್ಲದ್ರಾಗೂ ನೀವ ಮುಂದೆ. ನಾನು ಮೊನ್ನೆ ಶಾಲೆಗೆ ಹೋಗಿನಿ, ಹುಡುಗರು ಎದರಾಗೂ ಬರಾಕ್ತಾ ಇರಲಿ. ಒಂದು ರೂಪಕ ಮಾಡಿಸ್ಬೇಕಂತ ತಿಳ್ಕೊಂಡು ಹೋಗೀನಿ. ಎಲ್ಲ ಹುಡುಗರೇ ನಾನಾ ಸಿದ್ದರಾಮೇಶ್ವರ ಆಗ್ತೇನೆ ರೀ, ನಾನಾ ಅಲ್ಲಂ ಪ್ರಭುದೇವ್ರು ಆಗ್ತೇನೆ ರೀ. ಹುಡುಗರು ಒಟ್ಟು ತಲೆ ಭಾಗ್ಯವಂದ್ರೆ ಅವು ಕಂಡಾಪಟ್ಟಿ ಹಿಂದಕ್ಕೆ ಹೋಗ್ಯವಂತವು ಸುಮಾರು. ಆ ಕಡೆ ಎಟ್ಟನೇ ಶತಮಾನಕ್ಕೆ ಹೋಗ್ಯವ ಗೊತ್ತಿಲ್ಲ ಅವು. ಮತ್ತು 12ನೇ ಶತಮಾನ ಅಂದ್ರೆ ಭಾರಿ ಶಾರ್ಪ್ ಇರ್ತಾವೆ ಅವು. ಇತ್ತೀಚಿನದು ಇಷ್ಟು ಮಂಕಾಗ್ಯದ ಹುಡುಗರು ಬುದ್ಧಿ ಅವ ಹೇಳಬಾರ್ದು. ಎಲ್ಲದರಾಗ ಮುಂದೆ ರ್ಯಾಂಕನ್ನು ಅವರ, ಪ್ರತಿಯೊಂದ್ರದಾಗೂ ರ್ಯಾಂಕ್ ಅವರ, ಪ್ರತಿಯೊಂದ್ರದಾಗೂ ಮುಂದೆ. ಮತ್ತು ಉಣಾದರಾಗೂ ನೀವ ಮುಂದೆ. ನೀವು ಸಾಮಾನ್ಯ ಅನ್ರಿ ನೀವೇನ ಕುಂತಿರಂದ್ರೆ ಮುಗಿದೋಯ್ತು. ಮುಂಜಾನೆ ಅಡುಗೆ ಮಾಡಕತ್ತಿದ್ರಂದ್ರೆ ಹೆಂಗಾಗ್ಯದಂತ ಒಂದಿಷ್ಟು ರುಚಿ ನೋಡೋದು. ಎಷ್ಟು ಚಂದದ ನಿಮ್ದೆಲ್ಲ. ಒಂದು ಎರಡು ಎಲ್ಲ ಪಲ್ಯಗಳು ಇಟ್ಟಿಟ್ಟು ರುಚಿ ನೋಡ್ತೀರಿ. ಆಮೇಲೆ ಏನಪ್ಪ ಮತ್ತೊಂದು ಜರ ಹೆಂಗಾಗ್ಯದ ಟೇಸ್ಟ್ ಒಂದು ಸ್ವಲ್ಪ ನೋಡೇ ಮತ್ತು ಮುಂದೆ ಕೆಲಸ. ಎಲ್ಲರದು ಊಟ ಆದಮೇಲೆ ಅವು ಯಜಮಾನರು ಬಿಟ್ಟಿದ್ದು, ಹುಡುಗರು ಬಿಟ್ಟಿದ್ದು, ಅವ್ರದ್ದು ಎಲ್ಲ ಆದಮೇಲೆ ಮತ್ತೆ ನಿಮ್ಮದು ಊಟ ಚಾಲು ಆಗ್ತದೆ. ಸಾಮಾನ್ಯರ ನೀವು ಒಟ್ಟದ್ರಾಗ ಮುಂದೆ ಮತ್ತೆ ಇನ್ನೊಂದು ಮಾನ್ಯ ಸುದ್ದಿ ತೆಗೆದಾರ, ಜಗಳ ಆಡೋದ್ರಾಗೂ ಹೆಣ್ಮಕ್ಕಳ ಮುಂದಂತ. ನಿಮ್ಮೂರಾಗ ಹಂಗಿದ್ರೇನು? ಇಲ್ಲ ನಿಮ್ಮೂರ ಸುಮ್ಮನೆ ತಮಾಷೆಗೆ. ಅದರ ತಾಯಂದಿರದು ಭಾವ ಹಂಗಿರ್ತದ. ಆ ತಾಯಿ ಏನು ಮಾಡಿದಳು, ಆ ಮಗನ ಕರ್ಕೊಂಡು ಹೋಗಿ ಏನಪ್ಪ ಅಂದರೆ ಸ್ನಾನ ಮಾಡಿಸಿದಳು. ಮಸ್ತಾಗೇನಪ್ಪ ಅಂದರೆ ಬಿಸಿನೀರಿಂದ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನ ಉಡಿಸಿ. ನೋಡ್ರಿ ಎಷ್ಟು ಮಾಡಿದ್ರೆ ಕಮ್ಮಿ ಬಟ್ಟೆ ಉಡಿಸಿ ಮತ್ತೇನಪ್ಪ ಅಂದರೆ ಸ್ನೋ ಪೌಡ್ರ್ ಹಚ್ಚಿ ಕೆರಿಂದ ವಿಭೂತಿ ಹಚ್ಚಿ ಒಂದು ಹಿಂಗೆ ಗಂಧ ಇಟ್ಟಳು. ಆಗ್ಬಾರ್ದಂತ ಏನು ಮಾಡಿದಳು, ಇಲ್ಲೊಂದು ಕರಿ ಟಿಕ್ಕಿ ಇಟ್ಟಳು. ಅಯ್ಯ ನನ್ನ ಮಗನ ರಾಜಕುಮಾರ ಅಂತ ಮುದ್ದು ಕೊಟ್ಟಳು. ಈ ಹುಡುಗ ಮತ್ತೆ ಹೊರಗೆ ಹುಡ್ಕೊ ತೊಟ್ಟಿತ್ತು ಅಪ್ಪ ನಿಂತಿದ್ದಲ್ಲಿ. ಅಪ್ಪ ನೋಡಿದ, ಅವಾಗ ಏನಂತಿದ್ದ, ಕಪಾಳ ಕೊಡ್ತಿದ್ದ. ಯಾವಾಗ ಹುಡುಗ ಲಕ 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 ಹೊಳ್ಯಾಕತ್ತಿದ, ಘಮ ಘಮ ಅಲ್ಲಕತ್ತದ, ಅಲ್ಲಿದನ ಕೈ ಮಾಡಿದ, ಅಲೆಲೆಲೆಲೆಲೆಲೆ ಮಗನ ಅಂದವ. ಅಲ್ಲೇ ಕೈ ಮಾಡಿದ, ಅಲೋ ಮೈ ಡಿಯರ್ ಸನ್ ಕಮಾನ್ ಅಂತ ತಿಳ್ಕೊಂಡು ಎತ್ಕೊಂಡ. ಏನಿದು ಸ್ವಚ್ಛ ಆದದ್ದು ತೊಳೆಯೋದು ಅವ್ವ, ಹೊಲಸಾದದ್ದು ಸ್ವಚ್ಛ. ಹೊಲಸಾದಾಗ ಏನಪ್ಪ ಅಂದರೆ ಅವು ಎಲ್ಲ ಸ್ವಚ್ಛ ಮಾಡಿ ಕೊಡಬೇಕು. ಸ್ವಚ್ಛ ಆದಮೇಲೆ ಇವು ಎತ್ಕೊಳ್ಳವ. ಹಂಗೆ ನಾವು ಕೂಡ ಏನಪ್ಪ ಅಂದರೆ ಹೊಲಸಾಗಿದ್ದೀವಿ. ನಮ್ಮಲ್ಲಿಯೂ ಕೂಡ ಏನಪ್ಪ ಅಂದರೆ ಕೋಪ ತಾಪಗಳು, ವಿಷಯಾಸಕ್ತಿಗಳು, ಈರ್ಷ್ಯ ದ್ವೇಷ ಇವೆಲ್ಲವುಗಳನ್ನು ಇಟ್ಕೊಂಡು ಏನಪ್ಪ ಅಂದರೆ ನಾವು ಹೊಲಸಾಗಿದ್ದೀವಿ. ಹೊಲಸು ಇಟ್ಕೊಂಡು ಕೆರಂದ ದೇವರ ಹತ್ರ ಹೋದ್ರೆ ದೇವರು ಅನ್ನುವಂಥ ತಂದೆ ನಡೆ ಕಡೆ ಅಂತಾನೆ, ನಡೆ ಕೆಟ್ಟ ಗಬ್ಬು ನಾರಾಕತ್ತೆ ಅಂತಾನೆ. ಹಂಗೆ ಮಾತೃದಯದ ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ, ಕರುಣಾಮಯ ಆಗಿರ್ತಕ್ಕಂಥ, ಜ್ಞಾನವನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಸಂಗಮೇಶ ಅಪ್ಪ ಅವ್ರು ಏನಪ್ಪ ಅಂದರೆ 1 ತಿಂಗಳ ಪರ್ಯಂತರ ನಿಮಗೇನಪ್ಪ ಅಂದರೆ ಸ್ವಚ್ಛ ಮಾಡ್ಯಾರ. ಶುಭ್ರವಾದ ಉಡುಗೆಯನ್ನು ಉಡಿಸ್ಯಾರ, ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಆಗಿದ್ದೀರಿ, ಸ್ವಚ್ಛ ಆಗಬೇಕು. ಜ್ಞಾನದ ಜಲದಲ್ಲಿ ಮೈ ತೊಳೆದಾರ. ಅಂತರಂಗದಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಉಡುಗೆ ಉಡಿಸ್ಯಾರ ಗೊತ್ತೇನು? ಅಷ್ಟಾವರಣಗಳಿರಬಹುದು. ಜ್ಞಾನದ ಒಳ್ಳೆ 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 ಮಾತುಗಳು, ಶರಣರು ಸಂತರು ಜ್ಞಾನಿಗಳು ಅವರ ಹಾಡಿರುವಂಥ ಒಳ್ಳೊಳ್ಳೆ ಮಾತಿನ ಶೃಂಗಾರ ಅಂಥ ಉಡುಗೆಯನ್ನು ಉಡಿಸ್ಯಾರ.
ಇದೆಲ್ಲ ಉಟ್ಕೊಂಡ ಮೇಲೆ ಏನಾಗ್ಯದ? ಶಾಂತ ಆಗ್ಯದ ಜೀವಾತ್ಮ. ಪರಮ ಶಾಂತಿಯನ್ನು ಪಡ್ಕೊಂಡದ. ಪರಮ ಶಾಂತಿಯಿಂದ ತುಂಬಿರ್ತಕ್ಕಂಥ ನಾವುಗಳು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಏ ಪರಮಾತ್ಮ ಅಂತಂದಾಗ ಅವಂತನ ನೀನು ಕೂಡ ಏನಪ್ಪ ಅಂದರೆ ಪರಮ ಶಾಂತಿಯನ್ನು ಹೊಂದಿದೆ, ಅಲೋ ಮೈ ಡಿಯರ್ಸ್ ಅನ್ನು ಕಮಾನ್ ಅಂತ ತಿಳ್ಕೊಂಡು ಮೋಕ್ಷದ ಸಾಮ್ರಾಜ್ಯ ಕರ್ಕೊಂಡು ಹೋಗ್ತಾನ. ಜೀವಾತ್ಮ ಆನಂದವಾಗಿರ್ತಾನೆ.